Welcome back to my channel. Today's class is how to prepare for annual practical examination. ನಾವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಯಾವ ಥರದ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಾರ್ ಎನ್ ಇ ಪಿ ಸ್ಟೂಡೆಂಟ್ 25 marks internal, 25 marks external ಅಂದರೆ ಮೀನ್ಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಫಾರ್ ರಿವೈಸರ್ ಎನ್ ಇ ಪಿ 10 marks ಫಾರ್ ಇಂಟರ್ನಲ್, 40 marks ಫಾರ್ ಎಕ್ಸ್ಟರ್ನಲ್. ಹಾಗಾದ್ರೆ ನಾವು ಈ ಒಂದು ಮಾರ್ಕ್ ಸಿಸ್ಟಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು. ನೀವು ಟೋಟಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರೋದು ನಿಮಗೆ 50 ಮಾರ್ಕ್ಸ್ಗೆ. ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ನಾವು ಮೊದಲಿಗೆ ಕಲೆಕ್ಟ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ಮ್ಯಾನ್ಯುವಲ್ ಆ್ಯಂಡ್ ಜರ್ನಲ್ಸ್. ಇದು ಮಸ್ಟ್ ಆ್ಯಂಡ್ ಶುಡ್. ನಿಮ್ಮ ಹತ್ರ ನೀವು ಪ್ರಾಕ್ಟೀಸ್ ಅಂತ ಕುಂತಾಗ ನಿಮ್ಮ ಮುಂದೆ ಇಂಟು ಎಕ್ಸ್ಪೆರಿಮೆಂಟ್ ಅಂದರೆ ಎಲ್ಲ ಎಕ್ಸ್ಪೆರಿಮೆಂಟ್ದು ಮ್ಯಾನ್ಯುವಲ್ ಇರಬೇಕು, ಪ್ಲಸ್ ಜರ್ನಲು ಇರಬೇಕು. ಅದನ್ನು ಫಸ್ಟ್ ಸ್ಟೆಪ್ಪಲ್ಲೇ ನೀವು ಮಾಡಬೇಕು. ನೆಕ್ಸ್ಟ್ ಪ್ರಾಕ್ಟೀಸ್ ದ ರೈಟ್ ಅಪ್ ಪಾರ್ಟ್. ನೀವು ನಂತರದಲ್ಲಿ ರೈಟ್ ಅಪ್ ಪಾರ್ಟನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ರೈಟ್ ಅಪ್ ಪಾರ್ಟ್ ಒಳಗೆ ಏನೇನು ಇದು ಮಾಡಬೇಕು, ಫಸ್ಟ್ ಫಾರ್ಮುಲಾ ವಿತ್ ಡಿಸ್ಕ್ರಿಪ್ಷನ್. ಆ ಫಾರ್ಮುಲಾದಲ್ಲಿ ಬರ್ತಕ್ಕಂಥ ಟರ್ಮ್ ಏನೇನು ಇಂಡಿಕೇಟ್ ಮಾಡ್ತಾವೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು. ನಂತರದಲ್ಲಿ ಡಯಾಗ್ರಾಮ್ ವಿತ್ ಲೇಬ್ಲಿಂಗ್. ಅದರ ಲೇಬ್ಲಿಂಗ್ ಇರಬೇಕು. ನಿಮ್ಗೆ ಡಯಾಗ್ರಾಮ್ ಯಾವ ಪಾರ್ಟ್ ಏನು ಇಂಡಿಕೇಟ್ ಮಾಡ್ತದೆ, ಏನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಸಂಪೂರ್ಣವಾದ ವಿವರವನ್ನು ಕೊಡಬೇಕಾಗ್ತದೆ. ಆಮೇಲೆ ನೇಚರ್ ಆಫ್ ಗ್ರಾಫನ್ನು ಸಹ ವಿತ್ ಸ್ಕೇಲ್ ಆ್ಯಂಡ್ ಎಸ್ ಐ ಯೂನಿಟಿಂದ ಮಾಡಬೇಕಾಗ್ತದೆ. ಸ್ಕೇಲ್ ಈಸ್ ಕಂಪಲ್ಸರಿ. ಹೌದೇ, ಎಕ್ಸ್ ಆ್ಯಕ್ಸಿಸ್ ಅಂದ್ರೇನು, ವೈ ಆ್ಯಕ್ಸಿಸ್ ಅಂದ್ರೇನು, ಅದನ್ನು ಸಹ ನೀವು ಮೆನ್ಷನ್ ಮಾಡಬೇಕಾಗ್ತದೆ ಇಲ್ಲಿ ನೇಚರ್ ಆಫ್ ಗ್ರಾಫಲ್ಲಿ. ನೆಕ್ಸ್ಟ್ ಬರೋದು ನಿಮಗೆ ಅಬ್ಸರ್ವೇಷನ್. ಈ ಕೆಲವೊಂದು ಎಕ್ಸ್ಪೆರಿಮೆಂಟ್ಗೆ ಅಬ್ಸರ್ವೇಷನ್ ಇರುತ್ತೆ, ಕೆಲವೊಂದು ಎಕ್ಸ್ಪೆರಿಮೆಂಟ್ಗೆ ಅಬ್ಸರ್ವೇಷನ್ ಇರೋದಿಲ್ಲ. ಯಾವ ಎಕ್ಸ್ಪೆರಿಮೆಂಟ್ಗೆ ಅಬ್ಸರ್ವೇಷನ್ ಇರುತ್ತಲ್ಲ ಅದನ್ನು ಅಲಾಂಗ್ ವಿತ್ ಎಸ್ ಐ ಯೂನಿಟ್ ಬರೀಬೇಕಾಗ್ತದೆ. ನೀವು ಅದು ಸೆಂಟಿಮೀಟ್ರ್ ಒಳಗಿದೆಯೋ, ಮೀಟ್ರ್ ಒಳಗಿದೆಯೋ, ಮಿಲಿಮೀಟ್ರ್ ಒಳಗಿದೆಯೋ ಅನ್ನೋದನ್ನು ಮೆನ್ಷನ್ ಮಾಡಲೇಬೇಕಾಗ್ತದೆ. ಅದಾದ ತಕ್ಷಣ ಬರೋದೇ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಒಳಗೂ ಸಹ ಈಚ್ ಕಾಲಮ್ ಒಳಗೆ ಎಸ್ ಐ ಯೂನಿಟಿನ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು. ಎಸ್ ಐ ಯೂನಿಟ್ ಅಂದರೆ ಆ ಕಾಲಮು ಮಿಲಿಮೀಟ್ರ್ ಒಳಗಿದೆಯೋ, ಸೆಂಟಿಮೀಟ್ರ್ ಒಳಗಿದೆಯೋ, ಮಿಲಿಮೀಟ್ರ್ ಒಳಗಿದೆಯೋ ಅನ್ನೋದನ್ನು ನಾವು ಚೆಕ್ ಮಾಡಲೇಬೇಕಾಗ್ತದೆ. ಅದ್ರ ಜೊತೆ ಕ್ಯಾಲ್ಕುಲೇಷನ್ ಪಾರ್ಟು ಅಂತಂದ್ರೆ ಏನು, ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಕ್ಯಾಲ್ಕುಲೇಷನ್ನ ಪ್ರಾಕ್ಟೀಸ್ ಮಾಡೋದು ಬೇಡ. ಕ್ಯಾಲ್ಕುಲೇಷನ್ ಅಂತ ಬರೋದು ಅಲ್ಲಿ ಮತ್ತೊಮ್ಮೆ ಫಾರ್ಮುಲಾವನ್ನು ಬರಿಬೇಕು. ಫಾರ್ಮುಲಾ ಬರೋದು ಒಂದು ಸ್ವಲ್ಪ ಸ್ಪೇಸನ್ನು ಬಿಡಿ. ಸ್ಪೇಸ್ ಬಿಟ್ಟು ಅಂದರೆ ನೀವು ಆಫ್ಟರ್ ರೀಡಿಂಗ್ ತೊಗೊಂಡಿದ್ದಾದ ಮೇಲೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಥವಾ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಜಾಗವನ್ನು ಬಿಟ್ಟು ಫೈನಲ್ ಆಗಿ ಲಾಸ್ಟಲ್ಲಿ ನೀವು ರಿಸಲ್ಟನ್ನು ಮೆನ್ಷನ್ ಮಾಡಬೇಕು. ಕೇವಲ ರಿಸಲ್ಟ್ ಅಂತ ಬರೋದು ಗ್ಯಾಪ್ ಬಿಡಿ. ನಿಮ್ಮದೆಲ್ಲ ಕ್ಯಾಲ್ಕುಲೇಷನ್ ಮುಗಿದ ಮೇಲೆ ಮತ್ತಲ್ಲಿ ಫೈನಲ್ ರಿಸಲ್ಟ್ ನೀವು ಮೆನ್ಷನ್ ಮಾಡಲಿಕ್ಕೆ ಬರ್ತದೆ. ಇಷ್ಟನ್ನು ನೀವು ಕಂಪಲ್ಸರಿ ಮಾಡಿದ್ದೆ ಆದರೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇಲ್ಲೇ ಬಂದುಬಿಡ್ತದೆ ನಿಮಗೆ. ಹೌದಾ, ಔಟ್ ಆಫ್ 40ಗೆ ನಿಯರ್ಲಿ 20 ಮಾರ್ಕ್ಸ್ ನೀವು ಇಲ್ಲೇ ಸ್ಕೋರ್ ಮಾಡ್ತೀರಿ. ಫಾರ್ಮುಲಾ, ಡಯಾಗ್ರಾಮ್, ನೇಚರ್ ಆಫ್ ಗ್ರಾಫ್, ಅಬ್ಸರ್ವೇಷನ್, ಟ್ಯಾಬ್ಯುಲರ್ ಕಾಲಮ್, ಕ್ಯಾಲ್ಕುಲೇಷನ್, ರಿಸಲ್ಟ್. ನೀವು ಪ್ರಾಕ್ಟೀಸ್ ಮಾಡಬೇಕಾದಾಗೂ ಇದೇ ಫಾರ್ಮೆಟಲ್ಲೇ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ. ಇದಾದ ಮೇಲೆ ಒಮ್ಮೆ ನೀವು ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ರೈಟಪ್ ಮಾಡಿ ನಿಮಗೆ ಕನ್ಫರ್ಮ್ ಆಯಿತು ನಾನು ಮಾಡ್ಬೋದು ಅಂತ ಒಂದು ಕನ್ಫರ್ಮೇಷನ್ ಸಿಕ್ಕಾಗ ಇಟ್ ಗಿವ್ಸ್ ದ ಪಾಸಿಂಗ್ ಮಾರ್ಕ್ಸ್. ಈ ಓವರ್ ಆಲ್ ಏನಕ್ಕೆ ನಿಮಗೊಂದು ಪಾಸಿಂಗ್ ಮಾರ್ಕ್ಸ್ ಬರ್ತದೆ. ಆವಾಗ ಅಲ್ಲಿ ನೀವು 50% ಸೇಫ್ ಆದ್ರಿ. ಈಗ ಇಷ್ಟನ್ನು ನೀವು ಮಾಡಿದ್ದೆ ಆದರೆ 50% ಯು ಆರ್ ಸೇಫ್. ನೆಕ್ಸ್ಟ್ ಏನು ಮಾಡ್ಬೇಕು, ನೀವು ಜರ್ನಲ್ ಇರ್ತಕ್ಕಂಥ ರೀಡಿಂಗನ್ನು ತೊಗೋಬೇಕು. ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗ್ತದೆ. ನೀವು ಆ್ಯಸ್ ಯೂಶ್ವಲ್ ಲ್ಯಾಬಲ್ಲೇ ನಿಂತು ನೀವು ರೀಡಿಂಗ್ ತೊಗೊಂಡಿದ್ದೀರಿ ಅನ್ನೋ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು, ಯಾವ ಥರ ನೀವು ಅಲ್ಲಿ ಪ್ರೊಸೀಜರ್ನ ಫಾಲೋ ಮಾಡಿದ್ದೀರಿ ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಜರ್ನಲ್ ಇರ್ತಕ್ಕಂಥ ರೀಡಿಂಗನ್ನು ತೊಗೊಂಡು ಆ ರೀಡಿಂಗಿಗೆ ಕ್ಯಾಲ್ಕುಲೇಷನನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಆ ರೀಡಿಂಗ್ ಫೈನಲ್ ಕ್ಯಾಲ್ಕುಲೇಷನ್ನು, ಸಬ್ಸ್ಟಿಟ್ಯೂಷನ್ ಮತ್ತು ಗ್ರಾಫ್ ಇವು ಮೂರನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಸಬ್ಸ್ಟಿಟ್ಯೂಷನ್ ಒಳಗೆ ಏನು ಮಾಡ್ತೀರಿ, ಕ್ಯಾಲ್ಕುಲೇಷನ್ ಒಳಗಡೆ ಆಲ್ರೆಡಿ ನೀವು ಇಲ್ಲಿ ಫಾರ್ಮುಲಾ ಬರೆದಿರ್ತೀರಿ. ಆ ಫಾರ್ಮುಲಾದೊಳಗಡೆ ಯಾವ ಟರ್ಮ್ ಏನಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಡಿಸ್ಕ್ರಿಪ್ಷನ್, ಈಗ ಎ ಬಿ ಇದ್ದರೆ ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು, ಆ ಡಿಸ್ಕ್ರಿಪ್ಷನ್ಗೆ ತಕ್ಕಂಗೆ ನೀವು ವ್ಯಾಲ್ಯೂವನ್ನು ಜರ್ನಲ್ ಇರ್ತಕ್ಕಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡೋದನ್ನು ಕಲಿಬೇಕು. ಇಲ್ಲಿ ನಿಮಗೆ ಸಬ್ಸ್ಟಿಟ್ಯೂಷನ್ಗೂ ಮಾರ್ಕ್ಸ್ ಇರ್ತದೆ. ಅಟ್ಲೀಸ್ಟ್ 2ರಿಂದ 3 ಕ್ಯಾಲ್ಕುಲೇಷನ್ನ ನೀವು ರೆಫರೆನ್ಸ್ ತೋರಿಸಲೇಬೇಕಾಗ್ತದೆ. ಹಾಗಾಗಿ ಏನು ಮಾಡಿರಿ, ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತು ಅದ್ರ ಜೊತೆ ಫೈನಲಾಗಿ ಗ್ರಾಫ್ ಹಾಕಬೇಕು. ಗ್ರಾಫ್ ಹಾಕಿ ಸ್ಲೋಪನ್ನು ಫೈಂಡ್ ಔಟ್ ಮಾಡಬೇಕು. ಸ್ಲೋಪ್ ಆದ ತಕ್ಷಣ ನೀವೇನು ಮಾಡಬೇಕು, ಇಲ್ಲಿ ಫೈನಲ್ ರಿಸಲ್ಟನ್ನು ಬರೀಬೇಕು. ಫೈನಲ್ ರಿಸಲ್ಟ್ ಬರೆದಾಗ ನಿಮಗೇನಾಗ್ತದೆ, ಒಂದು ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗ್ತದೆ. ನಿಮಗೆ ಒಂದು 40 ಮಾರ್ಕ್ಸ್ ಅಥವಾ 25 ಮಾರ್ಕ್ಸ್ ಏನಿದೆಯಲ್ಲ ನಿಮ್ಗೆ ಆ್ಯಸ್ ಪರ್ ದ ಎನ್ ಇ ಪಿ, ಆ್ಯಸ್ ಪರ್ ದ ರಿವೈಸರ್ ಎನ್ ಇ ಪಿ ಪ್ರಕಾರ ಅಷ್ಟು ನಿಮಗೆ ಕಂಪ್ಲೀಟ್ ಆಯ್ತು. ಇದಾದ ಮೇಲೆ ನೆಕ್ಸ್ಟ್ ಬರೋದು ನಿಮಗೆ ವೈವಾಕ್ಕೂ ಸಹ ನಿಮಗೆ ಎಕ್ಸ್ಪೆರಿಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾರೆ ಅಂತ ಕೇಳಲೇಬೇಕಂತ ಯಾವುದೇ ರೂಲ್ ಇಲ್ಲ. ಅವರು ನಿಮ್ಮ ಥಿಯರಿ ಪಾರ್ಟಲ್ಲೂ ಕ್ವಶನ್ ಕೇಳ್ಬೋದು, ಅಥವಾ 8 ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಕ್ವಶನ್ಗಳನ್ನು ಕೇಳ್ಬೋದು, ಅಥವಾ
ಒಂದು ಇಕ್ವಿಪ್ಮೆಂಟ್ ಬಗ್ಗೆ, ಈಗ ಇನ್ಸ್ಟ್ರೂಮೆಂಟ್ ಬಗ್ಗೆ ನಿಮಗೆ ಏನು ನಾಲೆಜ್ ಇದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಅದರ ಬಗ್ಗೆ ಸಹ ಕ್ವಶನನ್ನು ಕೇಳ್ಬೋದು. ಹಾಗಾಗಿ ನೀವು 8 ಎಕ್ಸ್ಪೆರಿಮೆಂಟ್ಗಳ ಒಂದು ಕಾಮನ್ ಥಿಂಗನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. 8 ಎಕ್ಸ್ಪೆರಿಮೆಂಟಲ್ಲಿ ಏನೇನು ಮಾಡ್ತೀವಿ ನಾವು, ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಂದ್ರೂ ಏಮ್ ಅಂದ್ರೇನು, ಏಮ್ ಒಳಗೆ ಏನು ಕೊಟ್ಟಿರ್ತಾರೆ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ದಾದರೆ ನೀವು ವೈವವನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾವಾಗ ನೀವು ಓನ್ಲಿ ರೈಟ್ ಆಫ್ ಪಾರ್ಟ್ ಮಾಡಿದಾಗ ನಿಮ್ಗೆ ಇಲ್ಲಿ 50% ಸೇಫ್ ಆಗ್ತೀರ, ಅಂದರೆ 50% ಮಾರ್ಕ್ಸ್ ಬಂತು ನಿಮಗೆ. ರಿಮೈನಿಂಗ್ ರೀಡಿಂಗ್ ತೊಗೊಳ್ಳೋದಾಗಿರ್ಬೋದು, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಇವೆಲ್ಲವೂ ಸಹ ಸೇರಿ ನಿಮಗೆ 50% ಆಫ್ ಮಾರ್ಕ್ಸನ್ನು ತಂದುಕೊಡುತ್ತೆ. ಇದನ್ನು ಅಟ್ಲೀಸ್ಟ್ ನೀವು ಎಕ್ಸಾಮ್ ಬರಲಿಕ್ಕೆ ಮುಂಚೆಕ್ಕೆ ಮಿನಿಮಮ್ 10 ಟೈಮ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಫಸ್ಟ್ ಏನು ಮಾಡ್ಬೇಕು ರೀ, ಒಂದು ಎಕ್ಸ್ಪೆರಿಮೆಂಟ್ ಇದ್ದು ರೈಟ್ ಆಫ್ ಪಾರ್ಟ್ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ರೀಡಿಂಗ್ ಸಬ್ಸ್ಟಿಟ್ಯೂಷನ್ ಮಾಡಿ, ಕ್ಯಾಲ್ಕುಲೇಷನ್ನ ಪ್ರಾಕ್ಟೀಸ್ ಮಾಡಿ, ಫೈನಲಿ ರಿಸಲ್ಟ್ ಹಚ್ಚೋ ಮಟ್ಟನೂ ನೀವು ಎಕ್ಸಾಮಿನೇಷನ್ ಅಂದರೆ ಇವತ್ತಿನ ಡೇಟಿಗೆ ಕಂಪೇರ್ ಮಾಡಿದರೆ ಇನ್ನು 8 ದಿನಗಳ ಕಾಲ ಇರುವುದರಿಂದ ಪ್ರತಿದಿನ ಒಂದು ಎಕ್ಸ್ಪೆರಿಮೆಂಟ್ನ 10 ಟೈಮ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಂದಿನ ದಿನ ಕೇವಲ ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಬಂದರೆ ಸಾಕು, ನಿಮಗೆ ಈಸಿಯಾಗಿ ನೀವು ಎಕ್ಸಾಮಿನೇಷನ್ನ ಫೇಸ್ ಮಾಡ್ಬೋದು. ಎಕ್ಸಾಮಿನೇಷನ್ ದಿನ ಒಂದು 20 to 25 ಮಿನಿಟ್ಸ್ ಬಿಫೋರೇ ಎಕ್ಸಾಮ್ ಹಾಲಿಗೆ ಬನ್ನಿ. ಕಾಲೇಜಿಗೆ ಬಂದು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೀವು ಎಕ್ಸಾಮಿನೇಷನಿಗೆ ಬಂದರೆ ನೀವು ಕೂಲಾಗಿ ಎಕ್ಸಾಮಿನೇಷನ್ ಹ್ಯಾಂಡಲ್ ಮಾಡ್ಬೋದು. ಇಲ್ಲದಿದ್ದರೆ ಅರಿಬರಿ ಆಯಿತು ಅಂದರೆ ಮತ್ತು ಟೆನ್ಷನಲ್ಲಿ ನೀವು ಓದಿದ್ದು ಪ್ರಾಕ್ಟೀಸ್ ಮಾಡಿದ್ದು ಎಲ್ಲ ಸಹ ಮರ್ತು ಹೋಗ್ಬೋದು. ಹಾಗಾಗಿ ಸ್ವಲ್ಪ ಕೇರಾಗಿ ಅವತ್ತಿನ ದಿನ ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಎಕ್ಸಾಮ್ಗೆ ಬರಬೇಕಾಗ್ತದೆ. ಈ ಒಂದು ಪ್ಯಾಟ್ರನ್ನ ಫಾಲೋ ಮಾಡಿಕೊಂಡು ನೀವು ನಿಮ್ಮ ಪ್ರಾಕ್ಟೀಸನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.